ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಕಲರವ ಟ್ಯುಟೋರಿಯಲ್ಗೆ ಆತ್ಮೀಯವಾದಂಥ ಸ್ವಾಗತ. ನೀವು ಈಗಾಗಲೇ ನಮ್ಮ ಕಲರವ ಟ್ಯುಟೋರಿಯಲಿಂದ ಪ್ರಸಾರವಾದಂತಹ ಅನೇಕ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ್ದೀರಾ ಹಾಗೂ ಅದರ ಮಾದರಿ ಪತ್ರಿಕೆಗಳನ್ನು ಸಹ ನೀವು ನೋಡಿದ್ದೀರಾ. ಇದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಿದೆ, ಹಾಗಾಗಿ ವೀಕ್ಷಣೆಯೂ ಸಹ ತುಂಬ ಹೆಚ್ಚಾಗಿದೆ. ಈಗ 12ನೇ ತಾರೀಕಿಗೆ ಇರುವಂತಹ ಹಿಂದಿ ತೃತೀಯ ಭಾಷೆ ಹಿಂದಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ನಿಮಗೀಗಾಗಲೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿದೆ. ಇದರಲ್ಲಿ ಮೊದಲಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ ಏನು ವಿಲೋಮ ಶಬ್ದ, ಲಿಂಗ, ವಚನ, ಮುಹಾವರೆ, ಸಂಧಿ, ಸಮಾಸ್, ಪ್ರೇರಣಾರ್ಥಕ ಈ ರೀತಿಯಾದಂತಹ 8 ಪ್ರಶ್ನೆಗಳು ಬರುತ್ತೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಒಂದು ಮುಖ್ಯವಾದಂತಹ ಪ್ರಶ್ನೆಗಳು ಸಹ ಇದೆ. ಇದಕ್ಕೆ ಮಾದರಿ ಉತ್ತರಗಳು ಸಹ ಇಲ್ಲಿದೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಸಹಯೋಗ್ ಶಬ್ದ ಕಾ ವಿಲೋಮ ಶಬ್ದ ರೂಪ ಹೈ ಅಂತ ಹೇಳ್ಬಿಟ್ಟು 4 ಕೊಟ್ಟಿದ್ದಾರೆ. ಸಹಯೋಗಗೆ ಯೋಗ್, ಅಸಹಯೋಗ್, ಸುಯೋಗ್, ಸಂಯೋಗ್ ಅಂತ ಇದೆ. ಇದರಲ್ಲಿ ಸಹಯೋಗ್, ಅಸಹಯೋಗ್ ಅನ್ನೋವಂಥದ್ದು ಏನು, ಅಸಹಯೋಗ್ ಅನ್ನೋವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಅದಾದ ನಂತರ ನಿಮಗೆ ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಈಗ ಎರಡನೇ ಪ್ರಶ್ನೆ ನಿಮ್ನಲಿಖಿತ ಶಬ್ದ में से ಬಹುವಚನ ಶಬ್ದ है. ಇಲ್ಲಿ 3 ಏಕವಚನಗಳನ್ನ ಕೊಟ್ಟಿರ್ತಾರೆ, ಒಂದು ಬಹುವಚನ ಕೊಟ್ಟಿರ್ತಾರೆ. ನಾವು ಗುರುತಿಸಬೇಕಾಗುತ್ತೆ. ಕಿತಾಬ್, ಕಹಾನಿ, ಕಮರೆ, ಕಕ್ಷಾ ಅಂತ ಇದೆ. ಇದರಲ್ಲಿ ಯಾವುದು ಬಹುವಚನ ಅಂತ ಕೇಳಿದ್ರೆ, ಕಿತಾಬ್ ಅಂದ್ರೆ ಪುಸ್ತಕ, ಕಹಾನಿ ಅಂದರೆ ಕಥೆ, ಕಕ್ಷಾ ಅಂದರೆ ಕ್ಲಾಸ್, ಕಮರೆ ಅಂದರೆ ರೂಮುಗಳು ಅಥವಾ ಕೊಠಡಿಗಳು. ಆದ್ದರಿಂದ ಇದನ್ನೇನು ಬರೀಬೇಕು, ಕಮರೆ ಅಂತ ಬರೀಬೇಕು. ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನು ಕೆಲವು ಬಹುವಚನ ಕೊಟ್ಟು ಏಕವಚನ ಕೊಡ್ತಾರೆ. ಅದೇ ರೀತಿ ಬಹುವಚನ ಕೊಟ್ಟು ಇಲ್ಲಿ ಯಾವುದು ಅಂತ ಗುರ್ಸಕ್ಕೆ ಹೇಳ್ತಾರೆ, ಅಥವಾ ಈ ಒಂದು ಪದದ ಬಹುವಚನ ರೂಪ ಯಾವುದು ಅಂತ ಸಹ ಕೊಡ್ಬೋದು. ಇದರ ಸರಿಯಾದ ಉತ್ತರ ಕಮರೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ಲಿಂಗ ಅಂದರೆ ಔರತ್ ಶಬ್ದಕ ಅನ್ಯ ಲಿಂಗ ರೂಪ ಹೈ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಯುವಕ್, ಆದ್ಮಿ, ಮಹಿಳಾ, ಮಾಲಿಕ್. ಇದರಲ್ಲಿ ಔರತ್ಗೆ ಸರಿಯಾದ ಉತ್ತರ ಯಾವುದು, ಆದ್ಮಿ ಅಂತೇಳಿ ಬರುತ್ತೆ. ಇದರಲ್ಲಿ ನೀವು ಲಿಂಗ, ವಚನ ಹಾಗೆ ವಿಲೋಮ ಶಬ್ದ ಈ ಮೂರರಲ್ಲಿ 3 ಕೊಡ್ಬೋದು, ಅಥವಾ 2 ಕೊಟ್ಟು ಮುಹಾವರೆಯನ್ನು ಸಹ ಕೊಡ್ಬೋದು. ಹಾಗಾಗಿ ನಾವೇನು ಬರಿಬೇಕಾಗುತ್ತೆ, ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಂಡು ಉತ್ತರವನ್ನು ನೀಡಬೇಕಾಗುತ್ತೆ. ಇದಾದ ನಂತರ ಪ್ರೇರಣಾರ್ಥಕ ಪದ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಪ್ರೇರಣಾರ್ಥಕ ಪದ ಕೊಟ್ಟೇ ಕೊಡ್ತಾರೆ, ಬಹಳ ಮುಖ್ಯವಾಗಿರುತ್ತೆ. ಇದರಲ್ಲಿ ನಾವು ಪ್ರಥಮ, ದ್ವಿತೀಯ ಅಂತ ಇರುತ್ತೆ. SLC ಮಕ್ಕಳಿಗೆ ಪ್ರಥಮ ಪ್ರೇರಣಾರ್ಥಕ ಬರೀಬೇಕು. ಪ್ರೇರಣಾರ್ಥಕ ಪದ ಅಂತಂದರೆ ಒಂದು ಕ್ರಿಯಾಧಾತುವಿನ ಒಂದು ರೂಪ. ಅಂದರೆ ಕ್ರಿಯಾಪದದ ಮೂಲ ರೂಪ ಏನಾಗಿರುತ್ತೆ, ಧಾತು. ಜಗ್ ಅಂತ ಇದ್ದರೆ ಅದಕ್ಕೆ ಜಗಾನ, ಜಗವಾನ ಅನ್ನೋವಂಥದ್ದು ದ್ವಿತೀಯ ಆಗಿರುತ್ತೆ. ಇಲ್ಲಿ ಕೇಳಿರೋವಂಥದ್ದು ಏನಿದೆ ನಮಗೆ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಕ್ಯಾ ಹೈ ಅಂತ ಕೇಳಿದ್ದಾರೆ. ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಜಗಾನ, ಜಾಗನ, ಜಗವಾನ. ಜಗಾನ ಅನ್ನೋದು ಪ್ರಥಮ ಪ್ರೇರಣಾರ್ಥಕ ರೂಪ. ಅಂದರೆ ಜಾಗನ ಅಂದರೆ ನಾವೆದ್ದೇಳೋದು ಕ್ರಿಯಾಪದ, ಜಗವಾನ ಅಂದರೆ ದ್ವಿತೀಯ ಪ್ರೇರಣಾರ್ಥಕ, ಜಾಗನ ಅದಕ್ಕೆ ಪ್ರಥಮ ಪ್ರೇರಣಾರ್ಥಕ ಜಗಾನ. ಇದು ಸರಿಯಾದ ಉತ್ತರ. ಇದಾದ ನಂತರ ಸಂಧಿ. ಸಂಧಿಯಲ್ಲಿ ದೀರ್ಘ, ಗುಣ, ವೃದ್ಧಿ, ಎಣ್ಸಂಧಿ, ಅಯಾದಿ ಸಂಧಿ ಇವಿಷ್ಟು ಸ್ವರಸಂಧಿಗಳಾಗಿರುತ್ತೆ. ಇದರಲ್ಲಿ ನಾವು ಒಂದು ಶಬ್ದವನ್ನು ಕೊಟ್ಟು ಯಾವುದು ಅಂತ ಕೇಳ್ತಾರೆ. ಸಹಾನುಭೂತಿ ಪದದ ಒಂದು ಸಂಧಿ ಯಾವುದು ಅಂತ ಕೇಳಿದಾಗ ಬಿಡಿಸ್ಕೋಬೇಕು. ಫಸ್ಟು ಸಹ ಪ್ಲಸ್ ಅನುಭೂತಿ, ಸಹಾನುಭೂತಿ.
ಸಹ ಅಂತ ಬಂದಾಗ ಇಲ್ಲಿ ಸಹ ಅಂತ ಇದ್ದಾಗ ಇಲ್ಲಿ ಏನಿದೆ, ಪೂರ್ವ ಪದದ ಕೊನೆಯಲ್ಲಿ ಆ ಇದೆ. ಅನುಭೂತಿ ಉತ್ತರ ಪದದ ಮೊದಲಿಗೆ ಆ ಇದೆ. ಆ ಪ್ಲಸ್ ಆ ಏನಾಗಿದೆ, ಇಲ್ಲಿ ದೀರ್ಘ ಆಗಿದೆ. ಹಾಗಾಗಿ ದೀರ್ಘ ಆಗಿದೆ ಅಂತಂದ್ರೆ ಏನು, ಅಲ್ಲಿ ಸಹಾನುಭೂತಿ ಅನ್ನೋದು ದೀರ್ಘ ಸಂಧಿ ಆಗಿರುತ್ತೆ. ಅದೇ ರೀತಿ ನೀವು ಗುಣಸಂಧಿಗೆ ಏನು ಬರುತ್ತೆ ಅಂತ ನೋಡೋದಾದರೆ, ಹಾಗೆ ಈ ಬರುತ್ತೆ, ಹಾಗೆ ಹೂ ಬರುತ್ತೆ, ಹಾಗೆ ರು ಬಂದು ಇದು ಎ, ಇದು ಓ, ಇದು ಅರ್ ಆಗಿರುತ್ತೆ. ಆಗ ಗುಣಸಂಧಿ. ಅದೇ ರೀತಿ ವೃದ್ಧಿಗೆ ಏನು ಬರುತ್ತೆ, ಹಾಗೆ ಎ ಅಥವಾ ಐ, ಹಾಗೆ ಓ ಅಥವಾ ಅವು ಬಂದು ಇಲ್ಲಿ ಐ, ಇಲ್ಲಿ ಅವು ಬರುತ್ತೆ. ನೀವು ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನಾನು ಹಿಂಟ್ಸ್ ಹೇಳ್ಕೊಡ್ತೀನಿ. ದೀರ್ಘ ಸಂಧಿಯಲ್ಲಿ ದೀರ್ಘಾಕ್ಷರ ಅ, ಇ, ಉ, ಆ, ಇ, ಉ ಬರುತ್ತೆ. ಗುಣಸಂಧಿಯಲ್ಲಿ ಎ, ಓ, ಅರ್ ಬರುತ್ತೆ. ವೃದ್ಧಿ ಸಂಧಿಯಲ್ಲಿ ಐ, ಔ ಬರುತ್ತೆ. ಅದೇ ರೀತಿ ಎಣ್ ಸಂಧಿಯಲ್ಲಿ ಸಂಯುಕ್ತಾಕ್ಷರ ಇರುತ್ತೆ, ಜಾಸ್ತಿ ಕೇಳೋದಿಲ್ಲ. ಇದನ್ನು ಮೂರನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಸುಲಭವಾದ ಅಂಕವನ್ನು ನೀವು ಪಡ್ಕೋಬೋದು. ಇದಾದ ನಂತರ ನಿಮಗೆ 6ನೇ ಪ್ರಶ್ನೆ ಬಂದು ಸಮಾಸ ಕೊಡ್ತಾರೆ. ಸಮಾಸದಲ್ಲಿ ನೀವು ಬಹುರ್ವೀಹಿ ಸಮಾಸ ಒಂದು ಕೊಟ್ಟಿದ್ದಾರೆ ಆಪ್ಷನಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಆಪ್ಷನ್ ತಗೊಂಡು ಅಂದರೆ, ನಿಮಗೆ ನೆಕ್ಸ್ಟ್ ಇದೇ ರೀತಿಯಾದಂಥದ್ದೇ ಕೊಡ್ತಾರೆ ಅಂತ ಹೇಳಕ್ಕೆ ಬರಲ್ಲ, ಯಾವುದಾದ್ರೂ ಕೊಡ್ಬೋದು. ಸ್ವಲ್ಪ ನೀವು ತಿಳ್ಕೊಂಡಿದ್ರೆ ಒಳ್ಳೆಯದು. ಬಹುರ್ವೀಹಿ, ದ್ವಿಗು, ತತ್ಪುರುಷ, ಅವ್ಯಯೀ ಭಾವ ಅಂತ ಕೊಟ್ಟಿದ್ದಾರೆ. ನೀವು ಮೊನ್ನೆ ಕನ್ನಡ ಬರೆದಾಗ ಗೊತ್ತಾಗಿದೆ, ಇದೇ ಸಮಾಸಗಳನ್ನ ಕೊಟ್ಟಿರ್ತಾರೆ, ನಾವು ಹಿಂದಿಯಲ್ಲಿ ತಿಳ್ಕೊಬೇಕು. ದ್ವಿಗು ಸಮಾಸದಲ್ಲಿ ದ್ವಿ ಅಂತ ಇದೆ. ದ್ವಿ ಅಂದರೆ ನಂಬರ್ಸ್, ಸಂಖ್ಯಾ. ಯಾವ ಒಂದು ಪದದಲ್ಲಿ ಸಂಖ್ಯೆ ಇರುತ್ತೋ ಅದನ್ನು ನಾವು ದ್ವಿಗು ಸಮಾಸ. ದ್ವಿ ಅಂದರೆ 2, ಸಂಖ್ಯೆ ಅನ್ನೋದು ನೆನ್ಪಿಟ್ಕೋಬೇಕು. ತತ್ಪುರುಷದಲ್ಲಿ ಕಾರಕ ಬರುತ್ತೆ. ಕಾರಕ ಅಂದರೆ ಆ ಒಂದು ಪದವನ್ನು ಬಿಡಿಸಿದಾಗ ನೇ, ಕೋ, ಸೆ, ಕಾ, ಕೆ, ಕಿ, ಮೇ, ಪರ್ ಅನ್ನುವಂತಹ ಕಾರಕಗಳು ಬರುತ್ತೆ. ಅವ್ಯಯೀ ಭಾವನಲ್ಲಿ ಅವ್ಯಯ ಪದ ಬರುತ್ತೆ. ಅವ್ಯಯ ಪದ ಬರುತ್ತೆ ಅಂದರೆ ಬೇಖಟಕನ, ಅನ್ಗಿನತ್, ಬೇಖಬರ್, ಭರ್ಪೇಟ್ ಅನ್ನುವಂತಹ ಭರ್ ಅನ್ನುವಂಥದ್ದು, ಬೇ ಅನ್ನುವಂಥದ್ದು ಅವ್ಯಯ ಪದ ಬರುತ್ತೆ. ಹಾಗಾಗಿ ಅದು ಅವ್ಯಯ ಪದ. ಬಹುರ್ವೀಹಿಯಲ್ಲಿ ಒಂದು ಪದವನ್ನು ಬಿಡಿಸಿದಾಗ ಅದು 3ನೇ ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತೆ. ಎಕ್ಸಾಂಪಲ್ ನಿಮಗೆ ದಶಾನನ್. ದಶಾನನ್ ಯಾವ ಸಂಧಿಗೆ ಬರುತ್ತೆ? ದಶಾನನ್ ಮೇಡಮ್ ನೀವು ಹೇಳಿದ್ರಿ ಈಗ ನಂಬರ್ ಬರುತ್ತೆ ಅಂತ ಹೇಳಿದ್ರಿ. ನಂಬರ್ ಇಲ್ಲೂ ಬಂದಿದೆ, ದಶ ಅಂದರೆ 10, ಹಾಗೆ ದ್ವಿಗು ಸಮಾಸಕ್ಕೆ ಬರಬೇಕಲ್ವಾ ಅಂತ ಕೇಳ್ತೀರಾ. ದ್ವಿಗು ಸಮಾಸಕ್ಕೆ ಯಾಕೆ ಬರೋದಿಲ್ಲ ಅಂತಂದರೆ, ಯಾವುದೇ ಒಂದು ಪದವನ್ನು ಬಿಡಿಸಿದಾಗ ಅದು ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ಅದು ಬಹುರ್ವೀಹಿ ಸಮಾಸವಾಗಿರುತ್ತೆ. ದ್ವಿಗು ಸಮಾಸದಲ್ಲಿ ನಪುಂಸಕಲಿಂಗ ಅಂದರೆ ಯಾವುದೇ ಒಂದು ಜೀವವಿಲ್ಲದೆ ಇರುವಂತಹ ವಸ್ತುಗಳಿಗೆ ಬಂದರೆ ಮಾತ್ರ. ಎಕ್ಸಾಂಪಲ್ ತ್ರಿಧಾರ, ಇದು ಯಾವುದೇ ವ್ಯಕ್ತಿ ಅಲ್ಲ, ಇದು ಜೀವ ಇಲ್ಲದೆ ಇರುವಂಥ ವ್ಯಕ್ತಿ ಪದ. ತ್ರಿಧಾರ, ನಂಬರ್ ದ್ವಿಗು ಸಮಾಸ. ಅದೇ ರೀತಿ ಶತಾಬ್ದಿ, ಶತ್ ಪ್ಲಸ್ ಆಬ್ದಿ, ಶತಾಬ್ದಿ. ಶತ್ ಅಂದರೆ 100. ತ್ರಿಶೂಲ್, 3 ಶೂಲ ಇರುವಂಥದ್ದು, ಅದು ದ್ವಿಗು ಸಮಾಸ. ಅದೇ ತ್ರಿನೇತ್ರ ಬಂದರೆ ನೀವು ಬಹುರ್ವೀಹಿಗೆ ಬರಿಬೇಕಾಗುತ್ತೆ. ತ್ರಿನೇತ್ರ ಅಂದರೆ ಯಾರು? ತ್ರಿನೇತ್ರ ಅಂದರೆ 3 ಕಣ್ಣುಳ್ಳವನು, ಯಾರು? ಶಿವ ಆಗಿರ್ತಾನೆ. ಆಗ ನೀವೇನು ಬರುತ್ತೆ? ಬಹುರ್ವೀಹಿ ಸಮಾಸ ಬರುತ್ತೆ. ದಶಾನನ್, ದಶಕಂಠ, ಆ ರೀತಿಯಾದಂತಹ ಪದ ಬಂದರೆ. ಇದರಲ್ಲಿ ಇನ್ನೊಂದು ಬರುತ್ತೆ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಒಂದು ವಿಶೇಷಣಗಳು ಇರುತ್ತೆ. ಫಾರ್ ಎಕ್ಸಾಂಪಲ್ ಲಂಬೋದರ ಅಂತ ಇದೆ.
ಲಂಬೋದರ ಅಂತ ಅಂದರೆ ಅದು ಕರ್ಮಧಾರೆ ಸಮಾಸ ಕೊಟ್ಟಿದ್ರೆ ಕರ್ಮಧಾರೆ ಆಗುತ್ತೆ. ಆಪ್ಷನ್ನಲ್ಲಿ ಕರ್ಮಧಾರೆ ಇಲ್ಲದೆ ಇದ್ದರೆ ಲಂಬೋದರ ಅಂದರೆ ಬಹುರ್ವೀಹಿ ಸಮಾಸ ಆಗುತ್ತೆ. ನೀವು ಬಹುರ್ವೀಹಿ ಸಮಾಸ ದ್ವಿಗು ಸಮಾಸ ಬರಿಬೇಕಾದ್ರೆ ಬಹಳ ವಿಚಾರ ಮಾಡಿ ಬರಿಬೇಕು. ಅದೇ ರೀತಿ ಇನ್ನೂ ಒಂದು ಸಮಾಸ ಇದೆ, ದ್ವಂದ್ವ ಸಮಾಸ. ದ್ವಂದ್ವ ಭಾಳ ಈಸಿ, ಭಾಳ ಪ್ರತಿ ವರ್ಷವೂ ಜಾಸ್ತಿ ಇದನ್ನೇ ಕೊಡ್ತಾರೆ. ದ್ವಂದ್ವ ದ್ವಾ ದ್ವಾ ಅನ್ನೋಂಥದ್ದು 2 ಪದ ಇದೆ. ನಾನು ನಿಮಗೆ ಹಿಂಟ್ಸ್ ಹೇಳ್ತಾ ಇದ್ದೀನಿ. ದ್ವಾ ದ್ವಾ ಅನ್ನೋಂಥದ್ದು 2 ಪದ ಇದೆ. ಇಲ್ಲಿ ಪ್ಲಸ್ ಹಾಕಿದ್ರೆ ರಾಮ್ ಕೃಷ್ಣ, ರಾಮ್ ಔರ್ ಕೃಷ್ಣ, ಮಾತಾ ಪಿತಾ, ಭಾಯಿ ಬೆಹನ್, ಈ ರೀತಿಯಾದಂತಹ ಪದವನ್ನು ಬಿಡಿಸಿ ಬರೆದಾಗ ಪೂರ್ವ ಪದನೂ ಪ್ರಧಾನವಾಗಿರುತ್ತೆ, ಉತ್ತರ ಪದನೂ ಪ್ರಧಾನವಾಗಿದ್ದಾಗ ಅದು ದ್ವಂದ್ವ ಸಮಾಸವಾಗುತ್ತೆ. ಅಂದರೆ ಯಾವುದೇ ಒಂದು ಪದವನ್ನು ಬಿಡಿಸಿದಾಗ ಹೇಗಿದೆಯೋ ಹಾಗೆ ಬರಿತೀವಿ. ಇನ್ನೂ ಒಂದು ಅಂದರೆ ಮಧ್ಯದಲ್ಲಿ ಒಂದು ಐಫನ್ ಚಿಹ್ನೆ ಇರುತ್ತೆ, ಆಗ ಅದೆಂಥ ಸಮಾಸ? ದ್ವಂದ್ವ. ದ್ವಂದ್ವ ಅಂದರೆ ಇಲ್ಲೊಂದು ದ್ವಾ ಇರುತ್ತೆ, ಮೇಲಿದು ಐಫನ್ ಅಂದ್ಕೊಳ್ಳಿ, ಇಲ್ಲೊಂದು ದ್ವಾ ಇರುತ್ತೆ. ಇದು ಕೇವಲ ಹಿಂಟ್ಸ್. ಇಲ್ಲಿ ಒಂದು ಐಫನ್ ಇತ್ತು ಅಂತಂದರೆ ದ್ವಂದ್ವ ಸಮಾಸ. ಈ ಒಂದು 6 ಸಮಾಸದಲ್ಲಿ ನೀವು ಈ ರೀತಿಯಾಗಿ ತಿಳ್ಕೊಂಡಿದ್ರೆ ಬರಿಬೋದು. ಈಗ ಪ್ರಶ್ನೆಗೆ ಬಂದರೆ ಜಲಧಾರ ಅಂತ ಇದೆ, ಜಲ್ಕಿ ಧಾರ. ಇದನ್ನು ಬಿಡಿಸೋದು ಹೇಗೆ ಬಿಡಿಸ್ತೀವಿ ನಾವು? ಜಲ್ಕಿ ಧಾರ. ಜಲ್ಕಿ ಅನ್ನೋದೇನು? ಸಂಬಂಧಕಾರಕ. ಸಂಬಂಧಕಾರಕ ಅಂದರೆ ಎಲ್ಲಿಗೆ ಹೋಗುತ್ತಿದ್ದು? ತತ್ಪುರುಷ ಸಮಾಸಕ್ಕೆ ಹೋಗುತ್ತೆ. ಹಾಗಾಗಿ ರೈಟ್ ಆನ್ಸರ್ ಯಾವುದು? ತತ್ಪುರುಷ ಸಮಾಸ ಅನ್ನೋದು ಸರಿಯಾದ ಉತ್ತರ. ಇದಾದಮೇಲೆ ಒಂದು ವಿರಾಮ ಚಿಹ್ನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೊಡ್ತಾರೆ. ಮೋಟಾರ್ ಉಸ್ಕೆ ಊಪರ್ ಸೆ ನಿಕಲ್ ಗಯಿ. ಇಲ್ಲಿರುವಂತಹ ಚಿಹ್ನೆ ಯಾವುದು? ನೀವು ಪೇಜ್ ನಂಬರ್ 168 ಇದೆ ನೋಡಿ, 198 168 ಇದೆ. ಅದು ಪೂರ್ಣ ವಿರಾಮ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಒಂದಿದ್ದೇ ಇರುತ್ತೆ. ಇದು ಯಾವುದು ಅಂತ ಹೇಳ್ಬಿಟ್ಟು, ಅಂದರೆ ಇದು ಈ ರೀತಿಯಾಗಿರೋದ್ರಿಂದ ಆಶ್ಚರ್ಯ ಸೂಚಕ ಚಿಹ್ನೆ ಅಂತ ಹೇಳ್ತೀವಿ. ಹಿಂದಿಯಲ್ಲಿ ವಿಸ್ಮಯಾದಿ ಬೋಧಕ್. ಪೂರ್ಣ ವಿರಾಮ ಅಂತ ಅಂದರೆ ಹೀಗಿರುತ್ತೆ, ಏನು? ಫುಲ್ ಸ್ಟಾಪ್. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇದಿರುತ್ತೆ, ನಾವು ಹಿಂದಿಯಲ್ಲಿ ಒಂದು ಗೆರೆ, ಈ ಥರ ಮೇಲಿಂದ ಒಂದು ಗೆರೆ ಇರೋದು ಫುಲ್ ಸ್ಟಾಪ್ ಆಗಿರುತ್ತೆ. ಅಲ್ಪ ವಿರಾಮ ಕಾಮ ಆಗಿರುತ್ತೆ. ಪ್ರಶ್ನೆವಾಚಕ ಹೀಗಿರುತ್ತೆ. ನಮ್ಗೆ ಇಲ್ಲಿ ಕೇಳಿರೋಂಥದ್ದು ವಿಸ್ಮಯಾದಿ ಬೋಧಕ ಚಿಹ್ನ. ಹಾಗಾಗಿ ನಾವೇನು ತಗೋಬೇಕು? ಆ ಒಂದು ಉತ್ತರವನ್ನು ಬರಿಬೇಕು. ಮಕ್ಕಳ, ನೀವು ಉತ್ತರ ಬರಿಬೇಕಾದ್ರೆ ಯಾವಾಗಲೂ ಏನು ಮಾಡಬೇಕಪ್ಪ ಅಂತಂದರೆ ವಿತ್ ಆಪ್ಷನ್ನೇ ಬರಿಬೇಕು. ನೀವು ಯಾವಾಗಲೂ ಬರಿಬೇಕಾದ್ರೆ ಮೊದಲಿಗೆ ಬರ್ತಕ್ಕಂತಹ 8 ಪ್ರಶ್ನೆಗಳನ್ನ ಏನು ಮಾಡಬೇಕು? ನೀವು ಬರಿತಾ ಹೋಗಬೇಕು. ಬರಲಿಲ್ವಾ ಆ ಪ್ರಶ್ನೆಯ ಒಂದು ಖಾಲಿಯನ್ನು ಬಿಟ್ಟಿರಿ. ಯಾಕೆ ಅಂದರೆ ನೀವು ಆಮೇಲೆ ಬರಿಬೋದು. ನೀವು ಮೊದಲಿಗೆ ಬರಿತಾ ಇಲ್ಲಿ 1ನೇ ಪ್ರಶ್ನೆ ಬರೆದ್ಬಿಟ್ಟು ನಾನು ಇನ್ನೊಂದೆಲ್ಲೋ ಹೋಗ್ಬಿಟ್ಟು 4ನೇ ಪ್ರಶ್ನೆ ಬರಿತೀನಿ, ಆ ರೀತಿ ಬರೀಲಿಕ್ಕೆ ಹೋಗ್ಬಿಡಿ. ಮೊದಲನೇ ಮೇಯ್ನಲ್ಲಿರುವಂತಹ 8 ಪ್ರಶ್ನೆಗಳನ್ನು ಫಸ್ಟಿಗೆ ಒಂದೇ ಕಡೆ ಬರೀರಿ. ಬರೀಲಿಕ್ಕೆ ಬರಲಿಲ್ವಾ ಬಿಟ್ಟಿರಿ. ನಂತರ ಎಲ್ಲ ಬರೆದಾದ್ಮೇಲೆ ನೆನಪು ಮಾಡಿನಾದರೂ ಅದನ್ನು ಬರಿಬೇಕು. ಬರಿಬೇಕಾದ್ರೆ ಯಾವಾಗಲೂ ಈ ರೀತಿಯಾಗಿ ವಿತ್ ಆಪ್ಷನ್ ಬರೆದ್ಬಿಟ್ಟು ಬರಬೇಕು. ಈ 1ರಿಂದ 16 ತನಕ ಇರುವಂತಹ ಕ್ವಶನ್ಸ್ನ ನೀವು ಒಂದೇ ಕಡೆ ಬರಿಬೇಕು. ಬರಲಿಲ್ವಾ ಜಾಗ ಬಿಟ್ಟು ನೆನಪು ಮಾಡಿ ನಂತರ ಬರಿಬೇಕು. ಅದು ಬಿಟ್ಟು ನಾನು ಇಲ್ಲಿ 8ನೇ ಕ್ವಶನ್ ಬರೆದೆ, ಇನ್ನು 3ನೇ ಪೇಜಲ್ಲಿ 7ನೇ ಕ್ವಶನ್ ಬರೆದೆ ಅಂದರೆ ಕಣ್ತಪ್ಪಿನಿಂದ ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಟರ್ ಕಣ್ತಪ್ಪಿನಿಂದ ಅದು ತಪ್ಪಿ ಹೋಗ್ಬೋದು. ಹಾಗಾಗಿ ನೀವು 1ರಿಂದ 8 ಒಂದು ಕಡೆ ಬರೀರಿ, 2ರಿಂದ 9ರಿಂದ 12 ಒಂದೇ ಕಡೆ ಇರಲಿ. ಈಗ 8ನೇ ಪ್ರಶ್ನೆ ನೋಡೋಣ. 8ನೇ ಪ್ರಶ್ನೆಯಲ್ಲಿ ನಿಮಗೆ ಏನಿರುತ್ತೆ ಅಂತ ಅಂದರೆ ಒಂದು ಕಾರಕ ಬರಿಬೇಕು. ಇದು ಸಹ ಕಂಪಲ್ಸರಿ ಇರುತ್ತೆ. ನಿಮಗಿಲ್ಲಿ ಈ ಒಂದು ಇದರಲ್ಲಿ ಬಂದಿಲ್ಲ ಅಂತಂದ್ರೆ ಯಾವುದು? ಮುಹಾವರೆ ಬಂದಿಲ್ಲ ಅಲ್ವಾ? ಮುಹಾವರೆ, ಲಿಂಗ, ವಚನ ಹಾಗೆ ವಿಲೋಮ ಶಬ್ದ, ಅವು 4ರಲ್ಲಿ ಒಂದನ್ನು ಬಿಡ್ತಾರೆ. ಬಟ್ ಇನ್ನು ಉಳಿದಂತೆ ಕಾರಕ, ಸಂಧಿ, ಸಮಾಸ ಕಂಪಲ್ಸರಿಯಾಗಿ ಕೊಡ್ತಾರೆ. ಇಲ್ಲಿ 8ನೇ ಪ್ರಶ್ನೆ ದೋಸ್ತೋನೆ ಸಾಂಪ್ ಡ್ಯಾಶ್ ರೋಕಾ ಅಂತ ಇದೆ. ಪರ್ ಸೆ ಕೋ ಲಿಯೆ, ಕೆ ಲಿಯೆ ಅಂತ ಇದೆ. ದೋಸ್ತನೆ ಸಾಂಪ್ ಕೋ ರೋಕಾ. ಏನು ಸರಿಯಾದ ಉತ್ತರ? ಸಾಂಪ್ ಕೋ ರೋಕಾ ಅನ್ನೋದು ಸರಿಯಾದ ಉತ್ತರವಾಗಿರೋದ್ರಿಂದ ಕೋ ಬರಿಬೇಕು. ಆ ಕಾರಕ ಚಿಹ್ನೆಗಳನ್ನು ಸಹ ಸರಿಯಾಗಿ ನೆನ್ಪಿಟ್ಕೊಳ್ಳಿ. 9ನೇ ಕ್ಲಾಸಲ್ಲಿ ಇದನ್ನು ಕಲ್ತಿದ್ರೆ ಬರುತ್ತೆ. ಇಲ್ಲಿಗೆ 8 ಪ್ರಶ್ನೆಯ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಮೇನ್ ಮುಗೀತು. ಸೆಕೆಂಡ್ ಮೇನಲ್ಲಿ ಅನುರೂಪತ, ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಂತೆ 3ನೇ ಪದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನೀವು ಬರಿಬೇಕಾಗುತ್ತೆ. ನೌಕಾಯೆ ಬನಾನೆ ವಾಲಾ ಜಲಾಲುದ್ದೀನ್, ಅಕ್ಬರೋं का वितरण करने वाला
ಶಂಶುದ್ದೀನ್. ಇವನು ಯಾರು? ಚಚೇರ ಭಾಯಿನೂ ಆಗಿರ್ತಾನೆ. ಇನ್ನು ಝೊಹರಾ ಗಂಡ, ಇವರು ಯಾರು? ಜಲಾಲುದ್ದೀನ್ ಝೊಹರಾ ಗಂಡ ಕೂಡ ಆಗಿದ್ದಾರೆ. ಇದಕ್ಕೂ ಸಂಬಂಧಪಟ್ಟಂತೆ ಮೇರಾ ಬಚ್ಪನಿಂದ ನಿಮ್ಗೇನು ಕೊಡ್ಬೋದು? ಒಂದು ಪ್ರಶ್ನೆಯನ್ನು ಕೊಡ್ತಾ ಹೋಗ್ಬೋದು. ಅದೇ ರೀತಿ ನೆಕ್ಸ್ಟು ಮಕಾನ್ ಕಿ ಛತ್ ಯಾವುದರಿಂದ ಮಾಡಿದ್ದಾರೆ? ಮಚ್ಲಿ ಕಿ ಪೀಠ್ ಜೈಸಿ. ಇದು ಹೋಲಿಕೆ. ಮಕಾನ್ ಕೆ ಸ್ತಂಭ ಯಾವುದನ್ನ ನೋಡ್ತಾನೆ ಅವನು? हाथी के पैरों से. हाथी से जब पूछता है तो वो हाथी अपने पैरों को दिखाकर इतना ही मालूम है ಅಂತ ಹೇಳುತ್ತಲ್ಲ, ಅದರಲ್ಲಿ ಒಂದು ಅನುರೂಪತೆ ಬರುತ್ತೆ. ಇದಾದ್ಮೇಲೆ 11ನೇ ಪ್ರಶ್ನೆ, ಗೋಮಟೇಶ್ವರ್ ಕಿ ಪ್ರತಿಮಾ ಎಲ್ಲಿದೆ? ಶ್ರವಣಬೆಳಗೊಳದಲ್ಲಿದೆ. ನಾವು ಸಂಬಂಧ ನೋಡಬೇಕು. ಮಕಾನ್ ಕಿ ಛತ್ ಅಂದಾಗ ಹೇಗಿತ್ತು, ಯಾರಿಂದ ಕಲ್ತರು ಅಂತ ಹೇಳಿ. ಮಕಾನ್ ಕೆ ಸ್ತಂಭ ಅಂದರೆ ಹಾತಿಸೆ ಅಂತ ಹೇಳಿದ್ವಿ. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ? ಎಲ್ಲಿದೆ? ಗೋಮಟೇಶ್ವರ್ ಕಿ ಪ್ರತಿಮಾ ಶ್ರವಣಬೆಳಗೊಳ. ಗೋಲ್ ಗುಂಬಜ್ ಎಲ್ಲಿದೆ? ವಿಜಯಪುರ. ಕೃಷ್ಣಕೋ ಛಿಡಾನೆ ವಾಲಾ ಕೌನ್ ಥಾ ಇವೆಲ್ಲ ಸ್ಮರಣೆಗೆ ಬರುತ್ತೆ. ಕೃಷ್ಣಕೋ ಛೇಡ್ನೆ ವಾಲಾ ಕೌನ್ ಥಾ? ಬಲರಾಮ್. ಚುಟ್ಕಿ ದೇಕರ್ ಹಸ್ನೆ ವಾಲಾ ಗ್ವಾಲ್ ಬಾಲಕ್. ಇದು ಅನುರೂಪತ. ಇದರಲ್ಲಿ ನಿಮಗೆ ಕಾಶ್ಮೀರಿ ಸೇಬ್ಗೆ ಸಂಬಂಧಪಟ್ಟಂತೆ ಕೊಡ್ಬೋದು. ಹಾಗೆ ಮೇರಾ ಬಚ್ಪನ್, ಬಚೇಂದ್ರಿ ಪಾಲ್ ಆ ಪಾಠದಲ್ಲಿರೋವಂಥದ್ದು. ಹಾಗೆ ಮೊದಲನೇ ಇದಿದೆಯಲ್ಲ ಪರಿವಿಡಿ, ಅದರಲ್ಲಿ ಸಂಬಂಧಪಟ್ಟಂತೆ ಕೊಡ್ಬೋದು. ಈಗ 1 ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 1 ಅಂಕದ ಪ್ರಶ್ನೆಯಲ್ಲಿ ಭಾರತ್ ಮಾತಾ ಸೆ ಕ್ಯಾ ಪ್ರಾರ್ಥನಾ ಕರ್ತಾ ಹೈ? ಕವಿ ಕ್ಯಾ ಕರ್ತಾ ಹೈ? जग का रूप बदलने के लिए वो प्रार्थना करता है. कवि के अनुसार आज की दुनिया कैसी है? ವಿಚಿತ್ರ और ನವೀನ್. ನಾವು ಇಲ್ಲಿ ಇಷ್ಟೇ ಉತ್ತರ ಯಾಕಿದೆ ಅಂದರೆ, ನೀವು ಇಲ್ಲಿರುವಂತಹ ಏನೋ ಉತ್ತರವನ್ನು ಆರಿಸಿ ಬರಬೇಕು. ನೋಡಿ, ಹಿಂದಿಯಲ್ಲಿ ಹೇಗೆ ಬರೆದ್ರು ಉಲ್ಟಾ ಬರೆದ್ರು ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ. ಉಲ್ಟಾ ಬರೆದ್ರೆ ಪಾಸ್ ಆಗಲ್ಲ ಮಕ್ಕಳೇ. ಭಾಳ ಥರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ತುಂಬ ಈಸಿಯಾಗಿ ಕೊಟ್ಟಿರ್ತಾರೆ. ಇಲ್ಲಿ ಬರೀ ಆನ್ಸರ್ ಇದು ಯಾವುದು? ಕೈಸಿ ಹೈ ಅನ್ನೋವಂಥದ್ದನ್ನು ತೆಗೆದು ಇದನ್ನು ಬರಿಬೇಕೇ ವಿನಃ ನೀವು ಹೋಗ್ಬಿಟ್ಟು ಇದನ್ನೇ ಉಲ್ಟಾ ಬರೆಯೋಕ್ಕೆ ಬರಲ್ಲ. ಕೈಸಿ ಹೈ ಅನ್ನೋದನ್ನ ನೀವು ತೆಗೆದು ವಿಚಿತ್ರ ಅವ್ರ ನವೀನ್ ಅಂತ ಬರೀರಿ. ಏನು ಬರೀಬೇಕು? ಕವಿ ಕೆ ಅನುಸಾರ ಆಜ್ ಕಿ ದುನಿಯಾ ವಿಚಿತ್ರ ಅವ್ರ ನವೀನ್ ಹೈ. ಕೈಸಿ ತೆಗೀರಿ, ಇದನ್ನು ಬರೀರಿ. ದೋನೋ ದೋಸ್ತ್ ಕಿನ್ ಕಿನ್ ಜಾನವರೋನ್ ಸೆ ಮಿಲೆ ಅಂದಾಗ ದೋನೋ ದೋಸ್ತ್ ಅಂತ ಬರ್ಬಿಟ್ಟು ಕಿನ್ ಕಿನ್ ಅನ್ನೋಂಥ ಜಾಗದಲ್ಲಿ ಏನು ಬರೀಬೇಕು? ಹಾತಿ, ಸಾಂಪ್, ಬೈನ್ಸ್, ಮಚಲಿ ಅಂತ ಬರೀರಿ. 14ನೇ ಪ್ರಶ್ನೆ, ಬಚೇಂದ್ರಿ ಪಾಲ್ ಸಿಲಾಯಿ ಕಾ ಕಾಮ್ ಕ್ಯೂ ಕರ್ನೆ ಲಗಿ ಅಂತ ಅಂದಾಗ ಯಾಕೆ ಮಾಡಿದ್ರು ಅವರು ಮಧ್ಯಮ ವರ್ಗೀಯ ಕುಟುಂಬ ಆಗಿರೋದ್ರಿಂದ ಪಢಾಯಿಗೆ ಖರ್ಚಿಗೆ ಲಿಯೆ. ಕ್ಯೂಂಕಿ ಉನ್ಕಾ ಜೋ परिवार था वो मध्यम वर्गीय परिवार था. उनके घर में ज़्यादा बच्चे थे, इसलिए उन्होंने क्या किया? 1 अंक के प्रश्न के लिए पढ़ाई का खर्च जुटाने के लिए बचेंद्री ने सिलाई का काम किया. ಇದಿಷ್ಟು 1 ಅಂಕಕ್ಕೆ ಸಂಬಂಧಪಟ್ಟಂತೆ ಆಗುತ್ತೆ. ಇವನ್ನೆಲ್ಲ ಒಂದೇ ಕಡೆ ಬರೀರಿ. ಮೇಯ್ನ್ ಹಾಕಿ ಪ್ರಶ್ನೆ ಬರೀರಿ, ಕೇವಲ ಉತ್ತರವನ್ನು ಬರೀರಿ. ಇಲ್ಲಿ ಬರಲಿಲ್ವಾ? 14 ಹಾಕಿ ಇಲ್ಲಿ ಜಾಗ ಬಿಡಿ. ಪ್ರತಿಯೊಂದನ್ನು ಅಟೆಂಡ್ ಮಾಡಿ, ಯಾವುದು ಬಿಟ್ಟು ಬರಬೇಡಿ. ಇದನ್ನು ಒಂದೇ ಕಡೆ ಇದ್ದರೆ ನಿಮಗೆ ಬೇಗ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಅಂಕಗಳು ಸಹ ಈಸಿಯಾಗಿ ಲಭಿಸ್ತವೆ. ಇದಾದ ನಂತರ 2 ಅಂಕದ ಪ್ರಶ್ನೆ. ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಯಾಕೆಂದರೆ ಯಾವ್ಯಾವ ಪಾಠದಲ್ಲಿ ಯಾವ್ಯಾವುದು ಕ್ವಶನ್ಸ್ ಬರುತ್ತೆ ಅನ್ನೋದು ನೋಡ್ತಾ ಹೋಗೋಣ. ನಾನು ಉತ್ತರ ಎಲ್ಲ ಹೇಳ್ತಾ ಹೋಗೋದಿಲ್ಲ, ಯಾವ್ಯಾವ ಪಾಠದಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಅಂತ. 17ನೇ ಪ್ರಶ್ನೆ, ಕವಿ ಭಾರತ್ ಮಾತಾ ಕೋ ಅಮರೋಂ ಕಿ ಜನನಿ ಕ್ಯೂ ಕಹಾ ಹೈ? ಇಲ್ಲಿ ಯಾರಿದ್ದಾರೆ? ಗಾಂಧಿ, ಬುದ್ಧ, ರಾಮ್ ಈ ರೀತಿಯಾದಂತಹ ವ್ಯಕ್ತಿಗಳು ಜನ್ಮ ಕೊಟ್ಟಿರೋದ್ರಿಂದ ಇವರಿಗೆ ಅಮರೋಂ ಕಿ ಜನನಿ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಅದರಲ್ಲಿ 2-3 ಅಂಕಕ್ಕಾದರೆ ಸ್ವರೂಪ್ ಎಂಥ ಭಾರತ್ ಮಾತಾಕ್ಕೆ ಸ್ವರೂಪ ಅದನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಪ್ರೇಮ್ಚಂದ್ ಜಿ ಕ್ಯೂನ್ ಲಲ್ಚಾ ಉಠಾ ಇದು 1 ಅಂಕಕ್ಕೂ ಕೊಡ್ತಾರೆ, 2 ಅಂಕಕ್ಕೂ ಕೊಡ್ತಾರೆ. ಹಾಗಾಗಿ ಇಲ್ಲಿ ಪಂಜಾಬಿ ಮೇವಾ ಫರೋಶೋಂ ಕಿ ಏಕ್ ದುಕಾನ್ ಪರ್ ಅಂತ ಇದೆ. ನನಗೆ ಇದು ಬರೀಲಿಕ್ಕೆ ಬರಲಿಲ್ವಾ? ಬಿಡಿ. दुकान पर एक अच्छे रंगदार गुलाबी सेब सजे हुए थे, इसे देखकर प्रेमचंद जी का जी ललचा उठा. 1 अंक कोट्रे. दुकान पर रंगदार सेब को देखकर कवि का या लेखक का जी ललचा उठा ಅಂತ 1 ಅಂಕಕ್ಕೆ 2 ಅಂಕಕ್ಕಾದ್ರಿಂದ ಇಲ್ಲ ನಾನು ಅಷ್ಟೇ ಬರಿತೀನಿ ಅಂದರೆ ಅದಕ್ಕೂ ಅಂಕ ಸಿಗುತ್ತೆ. ಅದಾದ ನಂತರ 19ನೇ ಪ್ರಶ್ನೆ, ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋಂ ಕೆ ಬಾರೆ ಮೇ ಬತಾತೆ ಥೇ? ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆ ಭಾಳ ಬರುತ್ತೆ, 3 ಅಂಕದ ಪ್ರಶ್ನೆ ಬರುತ್ತೆ. ಇಲ್ಲಿ 2 ಅಂಕಕ್ಕೆ ಜಲಾಲುದ್ದೀನ್ ಕಲಾಂ ಕೋ ಕಿನ್ ಕಿನ್ ವಿಷಯೋಂ ಕೆ ಬಾರೆ ಮೇ ಅಂದರೆ ಝೊಹರಾ ಅವರ ಪತಿ ಅಂದರೆ ಇವ್ರ ಭಾವ. ಇವರು ಈ ಇಡೀ ಊರಲ್ಲಿ ಇವರೇ ಭಾಳ ಶಿಕ್ಷಿತರಾಗಿದ್ದರು. ಹಾಗಾಗಿ ಕಲಾಂ ಅವರನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು? ಶಿಕ್ಷಿತ ವ್ಯಕ್ತಿಯೋಂ ಕೋ
वैज्ञानिक खोजों समकालीन साहित्य चिकित्सा क्षेत्र ಇದರಲ್ಲೆಲ್ಲರೂ ಈ ವಿಷಯಗಳ ಬಗ್ಗೆ ಇವರು ಜಲಾಲುದ್ದೀನ್ ಇವರಿಗೆ ತಿಳಿಸಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಇದೇ ಪಾಠದಲ್ಲಿ आशियम्मा कलाम को खाने के लिए क्या क्या देती थी और इनमें इनको जो ಯಾವುದು ಬೇಗ ಸಿಗದೇ ಇರ್ತಕ್ಕಂತಹ ವಸ್ತು ಯಾವುದು ಅನ್ನೋವಂಥ ಒಂದು ಪ್ರಶ್ನೆ, ಇವಿಷ್ಟು ಕೂಡ 2 ಅಂಕಕ್ಕೆ ಬರುತ್ತೆ. ಇದಾದ ನಂತರ परसाई जी को सम्मेलन में क्यों बुलाया गया, ಯಾಕೆ ಕರೆದ್ರು, ಲೇಖಕ್ ದೇಶ್ ಕಿ ಪ್ರಸಿದ್ಧ ಇಮಾನ್ದಾರ್ ಥೇ ಕಾರ್ಯಕ್ರಮ. ನೀವು ಇದನ್ನು ನೋಡ್ತಾ ಇದು ಮಾಡ್ತಾ ಹೋಗಿ, ಇಲ್ಲೇ ಇರುತ್ತೆ ಆನ್ಸರು, ಶಾರ್ಟ್ ಆಗಿರುತ್ತೆ, ಪಾಯಿಂಟ್ಸ್ ಆಗಿ ಬರೀರಿ. ನಾನು ಆನ್ಸರ್ ಎಲ್ಲ ಹೇಳ್ತಾ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಏನು ಅಂದರೆ ईमानदारರಾಗಿದ್ದರು, ಇವ್ರನ್ನ ಉದಯೀಮಾನ್ ईमानदारों को बड़ी प्रेरणा मिलती है इसलिए इनको सम्मेलन में बुलाया. ಇದಾದಮೇಲೆ ಇನ್ನೊಂದು ಪ್ರಶ್ನೆ ಇದರಲ್ಲಿ 2 ಅಂಕದ್ದು ಯಾವ್ದು ಬರುತ್ತೆ ಅಂದರೆ परसाई जी को फूल माला मिलने पर इन्होंने क्या सोचा, ಅದು ಕೂಡ ಇಲ್ಲಿ ಕೊಡ್ತಾರೆ 2 ಅಂಕದ್ದು. ಈ ಪ್ರಶ್ನೆ ಈ ಸರಿ ಕೊಟ್ಟಿದ್ರು ಅಂದರೆ ಮುಂದಿನ ಸರಿ ಅದನ್ನು ಬೇರೆ ಪ್ರಶ್ನೆ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಇದಾದಮೇಲೆ 21ನೇ ಪ್ರಶ್ನೆ, एवरेस्ट की चोटी पर पहुंचने के बाद बिचेंद्री ने क्या किया, ಏನು ಮಾಡಿದ್ರು, ಮೇಲೋದ ನಂತರ माथे का चुम्बन किया, हनुमान चालीसा और दुर्गा माता की पूजा की, ಇದಿದೆ. ಆಮೇಲೆ ಇದೇ ಪಾಠದಲ್ಲಿ 3 ಅಂಕದ ಪ್ರಶ್ನೆ, ಉನ್ಕಿ ಜೋ ಚढ़ने की ಅನುಭವ ಇದೆಯಲ್ಲ ಅದು ಕೊಡ್ತಾರೆ ಈ ಪಾಠದಲ್ಲಿ. ಇಲ್ಲ 2 ಅಂಕಕ್ಕೆ ಇವರ ಪರಿವಾರದ ಪರಿಚಯವನ್ನು ನೀಡಿ ಅಂತೇಳಿ ಕೊಡ್ಬೋದು. ಇನ್ನೂ ಒಂದು ಇದು ಸೂರ್ ಪಾಠದ್ದು ಯಾವುದು, ಕೃಷ್ಣ ಅಪ್ನಿ ಮಾತಾ ಯಶೋಧ ಕಿ ಪ್ರತಿ ನಾರಾಜ್ ಹೈ. ಇಲ್ಲಿ ಏನು ಕೊಟ್ಟಿದ್ದಾರೆ, ನಾರಾಜ್ ಕೊಟ್ಟಿದ್ದಾರೆ. ಇಲ್ಲಿ ನಾರಾಜ್ ಬಂದಿದೆ ಅಂದರೆ ಇನ್ನೊಂದು ಬರುತ್ತೆ ಶಿಕಾಯತ್, ಇನ್ನೊಂದು ಯಾವುದು ಶಿಕಾಯತ್ ಕೂಡ ಕೊಡ್ತಾರೆ. ಏನು, ಮಾಸೆ ಕ್ಯಾ ಶಿಕಾಯತ್ ಕಿಯಾ ಅನ್ನೋವಂಥದ್ದು ಪ್ರಶ್ನೆ ಕೊಡ್ಬೋದು. ಇಲ್ಲಿ ಕೊಟ್ಟಿರೋದು ನಾರಾಜ್, ಯಾಕೆ ಸಿಟ್ಟಾಗಿದ್ರು, ಯಾವಾಗಲೂ ನನಗೆ ಬೈತಾರೆ ಅಣ್ಣಂಗೆ ಬೈಯಲ್ಲ ಅನ್ನೋದೊಂದು, ಇಸ್ಲಿಯೇ ಕಿ ನಾರಾಜ್ ಹಮೇಶಾ ಉಸಿಕೋ ಮಾರ್ತಿ ಹೈ ಬಲರಾಮ್ ಕೋ ಕಭಿ ನಹಿ ಡಾಂಟ್ತಿ, ಇದು ನಾರಾಜ್. ಶಿಕಾಯತ್ ಅಂದರೆ ಅವನ ಬಲರಾಮ ಮತ್ತು ಅವನ ಫ್ರೆಂಡ್ಸು ಇವರಿಗೆ ಏನಂತ ರೇಗಿಸ್ತಾ ಇದ್ರು ಅನ್ನೋವಂಥದ್ದು 2ನೇ ಪ್ರಶ್ನೆ. ಇದು 2 ಅಂಕಕ್ಕೆ ಈ ಪಾಠದಲ್ಲಿ ಬರುತ್ತೆ. ಇದಾದಮೇಲೆ 22ನೇ ಪ್ರಶ್ನೆ ಬಂದು ಟೈಟನ್, ಇದು ಯಾವುದು ಪೂರಕ ವಾಚನಕ್ಕೆ ಸಂಬಂಧಪಟ್ಟಂತೆ. ಇದು ಶನಿ ಸಬ್ಸೆ ಸುಂದರ ಗ್ರಹ, ಸತ್ಯ ಕಿ ಮಹಿಮಾ, ನಾಗರಿಕ ಕಾ ಕರ್ತವ್ಯ. ಈ ಒಂದು 23ನೇ ಪ್ರಶ್ನೆ ಏನಿದೆ ಇದು ಪೂರಕ ವಾಚನ್ಗೆ ಶನಿ ಸಬ್ಸೆ ಸುಂದರ ಗ್ರಹ ಅನ್ನೋವಂತಹ ಪಾಠದಿಂದನೇ ಇದು 2 ಪ್ರಶ್ನೆಯನ್ನು ಕೊಡ್ತಾರೆ. ಇದರಲ್ಲಿ ಟೈಟಾನ್ ಕಿ ವಿಶೇಷತಾ ಕೆ ಬಾರೆ ಮೇ, ಇನ್ನೂ ಒಂದು ಯಾವುದು ಶನಿ ಗ್ರಹ ಸೌರಮಂಡಲ ಕಾ ಅತ್ಯಂತ ಖೂಬ್ಸೂರತ್ ಅನ್ನೋದ್ರ ಬಗ್ಗೆ ಕೊಡ್ಬೋದು. ಶನಿ, ಇನ್ನೊಂದು ಶನಿ ಕಿಸ್ಕಾ ಪುತ್ರ ಹೈ, ಇसे ಶನೈಶ್ಚರ್ ಕ್ಯೂ ಕಹಾ ಗಯ. ಈ 3 ಪ್ರಶ್ನೆ ಕೊಡ್ತಾರೆ. ಈ 3 ಪ್ರಶ್ನೆಯಲ್ಲಿ 2 ಕೊಟ್ಬಿಟ್ಟು ಯಾವ್ದಾರು ಆಪ್ಷನ್ಸ್ ಬರಬೇಕು. ಇನ್ನೂ ಒಂದು सत्य की महिमा, ಅದರಲ್ಲಿ ಗಾಂಧೀಜಿ ಕಿ ಧಾರಣಾ ಕ್ಯಾ ಥಿ ಸತ್ಯ ಕೆ ಬಾರೆ ಮೇ, ಅಥವಾ ಇದೇ ಪಾಠದಲ್ಲಿ ಇನ್ನೊಂದು ಪ್ರಶ್ನೆ ಸತ್ಯ ಕಿಸೆ कहते हैं, ಸತ್ಯ ಕಾ ರೂಪ್ ಕೈಸಾ ಹೋತಾ ಹೈ ಅನ್ನುವಂತಹ ಇನ್ನೊಂದು ಪ್ರಶ್ನೆ ಕೊಡ್ಬೋದು. ಇದರಲ್ಲಿ ಆಪ್ಷನ್ ಬಂದು ನಾಗರಿಕತಾ ಕರ್ತವ್ಯನಲ್ಲಿ ಈ ಪ್ರಶ್ನೆ ಕೊಟ್ಟಿದ್ದಾರೆ. ಕಾರ್ಯಕ್ರಮ का आयोजन किया गया था कैसे, किन किन कार्यक्रमों का, ಅಥವಾ ಮೀನಾ ಮೇಡಮ್ ने बच्चों से क्या कहा, ಅವೆರಡು ಪ್ರಶ್ನೆ ಮುಖ್ಯವಾಗಿರುತ್ತೆ. 23 ಮತ್ತು 24ನೇ ಪ್ರಶ್ನೆ ಪೂರಕ ವಾಚನಿಗೆ ಸಂಬಂಧಪಟ್ಟಂತೆ 4 ಅಂಕಕ್ಕೆ ಇರುತ್ತೆ. ಈಗ 5ನೇ ಮೇನಲ್ಲಿ 3 ಅಂಕದ ಪ್ರಶ್ನೆ. ಇಲ್ಲಿ ನಾವು ಒಂದು ವರ್ಷ ಪೂರ ಹೇಳ್ತೀವಿ ಯಾವ್ಯಾವ ಈ ಪಾಠದಲ್ಲಿ ಬರುತ್ತೆ ಅಂತ ಹೇಳಿ. ಗಿಲ್ಲು ಪಾಠ ಇಂಪಾರ್ಟೆಂಟ್, ಮೇರಾ ಬಚ್ಪನ್ ಇಂಪಾರ್ಟೆಂಟ್, ಕರ್ನಾಟಕ ಕಿ ಸಂಪದ, ಇವೆಲ್ಲ 3 ಅಂಕದ 4 ಅಂಕದ ಪ್ರಶ್ನೆಗಳಿಗೆ ಬರೋವಂಥದ್ದು. ಇಲ್ಲಿ ಗಿಲ್ಲು ಪಾಠದಲ್ಲಿ ಮಾತ್ರ ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಯಾವ ಕ್ವಶನ್ ಕೊಟ್ಟಿದ್ದಾರೆ, ಗಿಲ್ಲುಕ್ಕೆ ದುಃಖದ ಅಂತ್ಯಕ್ಕೆ ಬಾರೆ ಮೇ ಲಿಖಿಯೇ ಅಂತ ಇದೆ. ದುಃಖದ ಅಂತಂದರೆ ಅಥವಾ ಕೊನೆ ಕ್ಷಣದ ಬಗ್ಗೆ ಬರೆಯಿರಿ, ಅವರ ಕೊನೆ ಗಳಿಗೆ ಹೇಗೆ ಕಳೀತು ಅದು ಗಿಲ್ಲು ಅನ್ನೋದ್ರ ಬಗ್ಗೆ. ಯಾವ ರೀತಿ ಗಿಲ್ಲು अपने आखिरी दिन कुछ खाया नहीं, बाहर नहीं गया, पंजे ठंडे होने लगे, हीटर जलाया, उष्णता देने की चेष्टा की, उसके बाद सुबह वो चिर निद्रा में सो गया. ಇದರಲ್ಲಿ ಕ್ರಿಯಾಕಲಾಪ ಕೊಡ್ತಾರೆ. ಅಥವಾ ಮಮತಾ ಕಾ ವರ್ಣನ್ ಕೀಜಿಯೆ, ಈ 3 ಪ್ರಶ್ನೆ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕ್ರಿಯಾಕಲಾಪ, ಆಕರ್ಷಿತ करने के लिए गिल्लू क्या क्या करता था, दुखद अंत, ಅಥವಾ ಮಹಾದೇವಿ ವರ್ಮಾ ಕಾ ಮಮತಾ ಕಾ ವರ್ಣನ್ ಕೀಜಿಯೆ ಅನ್ನೋಂಥ 4 ಪ್ರಶ್ನೆ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಅದು ಪಾಠ ಚೆನ್ನಾಗಿ ನೋಡ್ಕೊಳ್ಳಿ ಇನ್ನೂ 2 ದಿನದಲ್ಲಿ.
ಇದಾದ ನಂತರ ಈಗ 26ನೇ ಪ್ರಶ್ನೆ, आधुनिक मानव ने प्रकृति के हर तत्व पर कैसे विजय प्राप्त किया है वर्णन कीजिए. ಇದು ಆಧುನಿಕ ಮಾನವ ಪದ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಅಥವಾ ಇನ್ನೊಂದು ಏನು, ಇದರಲ್ಲಿ 2 ಪ್ರಶ್ನೆ ಮಾತ್ರ ಇಂಪಾರ್ಟೆಂಟ್. ಪ್ರಕೃತಿಗೆ ಹರ್ ತತ್ವ ಪರ್ ಅನ್ನೋಂಥ ಪ್ರಶ್ನೆಯನ್ನು ನೀವು ನೋಡಬೇಕು. ಅಥವಾ ಈ ಪಾಠದಲ್ಲಿ ಕವಿಯ ಆಶಯ ಏನಾಗಿತ್ತು ಅನ್ನೋವಂಥದ್ದು ಎರಡನ್ನ ನೋಡಬೇಕು. ಇದು 3 ಅಂಕಕ್ಕೆ. ಇದಾದಮೇಲೆ ಈ ಪ್ರಶ್ನೆ ನೋಡಿ, ಇದು ಸೇಮ್ ಇರುತ್ತೆ ಆನ್ಸರು, ಕ್ವಶನ್ ಮಾತ್ರ ಬದಲಾಯಿಸ್ತಾರೆ. 22ನೇ ಪ್ರಶ್ನೆ, स्वाभिमानी बसंत का परिचय दीजिए. ಅಥವಾ बसंत एक ईमानदार लड़का है कैसे. अथवा बसंत की ईमानदार गुणों को बताइए. अथवा बसंत एक ईमानदार लड़का है, क्या आप इसे मानते हैं. अपने शब्दों में लिखिए. ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ಈ ಒಂದು 4ರಿಂದ 5 ಲೈನ್ ಬರುವಂತಹ ಉತ್ತರ ಬರಿಬೇಕಾಗುತ್ತೆ. ಸ್ವಾಭಿಮಾನಿ ಲಡ್ಕ ಅಂದ್ರೂ ಬರಿಬೇಕು, ईमानदार ಲಡ್ಕ ಅಂದ್ರೂ ಬರಿಬೇಕು, ಉಸ್ಕೆ ಜೋ ಸ್ವಾಭಿಮಾನಿ ಗುಣೋಂಕೋ ಪರಿಚಯ ದೀಜಿಯೆ ಅಂದ್ರೂ ಸಹ ಇದೇ ಉತ್ತರ ಆಗಿರುತ್ತೆ. ಏನು, बसंत एक अनाथ गरीब लड़का है, स्वाभिमानी है, मेहनत करके जीना चाहता है. बिना छलनी के लिए राजकिशोर जब पैसे देने की कोशिश करते हैं तो उसे भीख मानकर उसे इनकार करता है. और जब उसे छुट्टे को पहुंचाने आता है तो उसे एक मोटर गाड़ी की दुर्घटना में उसे घायल होना पड़ता है. फिर भी वो अपने जो छुट्टे को वो अपने भाई के साथ राजकिशोर तक पहुंचाता है. इन सभी गुणों को देखकर हमें पता चलता है कि बसंत एक ईमानदार लड़का है. ಇದಾದಮೇಲೆ ರೋಬೋನಿಲ್ ರೋಬೋಟ್ ಪಾಠದ್ದು ಒಂದು ಪ್ರಶ್ನೆ, ಅಂದರೆ 2 ಅಂಕದ್ದು ಒಂದು ಕೊಡ್ಬೋದು ಅಥವಾ 3 ಅಂಕದ್ದು ಒಂದು ಕೊಡ್ಬೋದು. ಇಲ್ಲಿ 3 ಅಂಕದ್ದು ಕೊಟ್ಟಿದ್ದಾರೆ. ಕಹಾನಿ ಕೆ ಅಂತ್ ಮೇ ರೋಬೋನಿಲ್ और ರೋಬೋದೀಪ್ ಕ್ಯೂ ಖುಷ್ ಹುಯೆ, ಇದು ಕೊಟ್ಟಿದ್ದಾರೆ. ಇಲ್ಲ 2 ಅಂಕದ್ದು, ಇವರಿಗೆ ಒಂದು ರೋಬೋಟ್ನ ಅವಶ್ಯಕತೆ ಯಾಕಿತ್ತು ಅಂಥೇಳಿ ಕೊಡ್ಬೋದು. ಏನು, ಧೀರಜ್ ಸಕ್ಸೇನಾ ಕೋ ಏಕ್ रोबोटिक की ज़रूरत क्यों थी ಅನ್ನೋಂಥದ್ದು ಬರಿಬೋದು. ಅಥವಾ ಸಾಧಾರಾಮ್ ಕೌನ್ ಥಾ ಇಸ್ಕೆ ಜೋ ಯೇ ಕ್ಯೂ नहीं आया ಅಂತ ಅನ್ನೋದು ಪ್ರಶ್ನೆಯನ್ನು ಕೊಡ್ಬೋದು. ಅದು ಕೊಡದೇ ಇದ್ರೂ ಸಹ इनको कौन से धीरज सक्सेना को एक रोबोट की ज़रूरत क्यों थी ಅನ್ನೋದು ನೀವು ಕೇಳ್ತಾರೆ. ಇದಾದ ನಂತರ 29ನೇ ಪ್ರಶ್ನೆ, ಬೆಂಗಳೂರು ವಿಶ್ವ ಭರ್ ಮೇ ಕ್ಯೂ ಪ್ರಸಿದ್ಧ ಹೈ ವರ್ಣನ ಕೀಜಿಯೆ. ಇದು ಯಾವ ಪಾಠದ್ದು? ಕರ್ನಾಟಕ ಸಂಪದಾ ಪಾಠದ್ದು. ಈ ಕರ್ನಾಟಕ ಸಂಪದಾದಲ್ಲಿ ಈ ಸರಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಬೆಂಗಳೂರು ವಿಶ್ವಭರ್ ಮೇ ಪ್ರಸಿದ್ಧ ಹೈ ಕ್ಯೂ ಅಂದಾಗ ನೀವು ಬೆಂಗಳೂರಲ್ಲಿ ಬರುವಂತಹ ಉದ್ಯೋಗ ದಂಧೆಗಳನ್ನ ಬರಿಬೋದು. ಇಲ್ಲಿ ನೋಡಿ ಯಾವ್ದು ಕೊಟ್ಟಿದ್ದಾರೆ, ಉದ್ಯೋಗದ ಬಗ್ಗೆ ಬರಿಬೋದು. ಆಮೇಲೆ ಇಲ್ಲಿ ಎಲ್ಲರೂ ಬಂದು ವಾಸವಾಗಿರೋವಂಥದ್ದು ಬರಿಬೋದು. ಅಥವಾ ಇಲ್ಲಿ ಪ್ರಸಿದ್ಧ ವಿಜ್ಞಾನ ಸಂಸ್ಥಾನ ಯಾವುದಿದ್ದಾವೆ, HMT, HAL ಅಥವಾ ITES, ಅಥವಾ ಭಾಳಷ್ಟು ಫ್ಯಾಕ್ಟ್ರೀಸ್ಗಳಿದೆ ಅನ್ನೋವಂಥದ್ದನ್ನು ನೀವು ಬರಿಬೋದು. ಅಥವಾ ಇದರಲ್ಲಿ ಯಾರ ಬಗ್ಗೆ ಕೊಡ್ಬೋದು, ಯಾವ್ಯಾವ ಪ್ರಸಿದ್ಧ ವಂಶಗಳು ಇದ್ವು ಅನ್ನೋವಂಥ 2 ಅಂಕದ ಪ್ರಶ್ನೆ ಕೊಡ್ಬೋದು. ಅಥವಾ ಈ ಸಲ ನಿಮಗೆ ಪ್ರಾಕೃತಿಕ ಲಕ್ಷಣಗಳು ಯಾವುದು ಅಂತ ಅನ್ನೋವಂಥ ಪ್ರಶ್ನೆ 3 ಅಂಕಕ್ಕೆ ಬರ್ಬೋದು. ಇದರಲ್ಲಿದೆ ಈಗ, ಯಾಕಂದರೆ ಇದು 3 ಅಂಕದ ಪ್ರಶ್ನೆ ಬಂದಿರೋದ್ರಿಂದ 4 ಅಂಕದ ಪ್ರಶ್ನೆ ಕೊಡದೇ ಇರ್ಬೋದು. ಇದು ಸಹ ಬಹಳ ಇಂಪಾರ್ಟೆಂಟ್ ಪಾಠ ಆಗಿರೋದ್ರಿಂದ ಈ ಪಾಠದಲ್ಲೂ ಸಹ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಇದಾದ ನಂತರ 30ನೇ ಪ್ರಶ್ನೆ, ಸಮಯ ಅತ್ಯಂತ ಅನುಮೋಲ್ ಹೈ. ಸಮಯಕ್ಕೆ ಪೆಹಚಾನ್ ಪದ್ಯದಿಂದ ಕೊಟ್ಟಿರೋಂಥದ್ದು. ಸಮಯ ಅತ್ಯಂತ ಅನುಮೋಲ್ ಹೈ, ಇದ್ರ ಬಗ್ಗೆ ನೀವು ಹೇಳಿ ಅಂದಾಗ, ಯಾಕೆಂದರೆ समय एक अनमोल है, ईश्वर द्वारा मनुष्य को प्राप्त अनुपम धन है, एक बार इसे खो जाने से वो फिर से वापस नहीं आती, इसलिए हमें समय का सदुपयोग करने वाला जो होता है वही सफलता प्राप्त करता है, इसलिए ये अत्यंत ಅನುಮೋಲ್ ಹೈ ಅಂತಂಥದ್ದು ಬರಿಬೇಕು. ಇದರಲ್ಲೂ ಸಹ 2 ಅಂಕಕ್ಕಾದರೂ ಕೇಳ್ಬೋದು, 3 ಅಂಕಕ್ಕಾದರೂ ಕೇಳ್ಬೋದು. 31ನೇ ಪ್ರಶ್ನೆ, ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ ಕಿ ಪ್ರಶಂಸಾ ಕ್ಯೂ ಕಿ. ನೋಡಿ, ಇದು ಬಾಲ್ ಶಕ್ತಿ ಪಾಠದ್ದು. ಏನು ಮಾಡಿದ್ರು, ಯಾಕೆ ಅವರ ಒಂದು ವಾತಾವರಣವನ್ನು ಯಾವ ರೀತಿ ಇದು ಮಾಡಿದ್ರು, ಇದಾದ ನಂತರ ಇದು ಹೇಗಿತ್ತು ಅನ್ನೋಂಥ ಪಾಠದ ಆಧಾರದ ಮೇಲೆ ಇದನ್ನೇನು ಮಾಡ್ಬೋದು, ನಾವು ಇದನ್ನು ಅದೇ ರೀತಿ बाल शक्ति टोली जो है उनके काम या गांव को उन्होंने आदर्श गांव कैसे बनाया ಅನ್ನುವಂತಹ ಪ್ರಶ್ನೆ ಸಹ ಈ ಪಾಠದಲ್ಲಿ ಬರುತ್ತೆ. ಇಲ್ಲಿಗೆ 3 ಅಂಕದ ಪ್ರಶ್ನೆಗಳು ಮುಗಿಯುತ್ತೆ.
ಇನ್ನು ಬರ್ತಕ್ಕಂಥದ್ದು ಯಾವುದು? ಭಾವಾರ್ಥ. ಭಾವಾರ್ಥ ಬರೋದು ದೋಹೆಯಲ್ಲಿ ಭಾವಾರ್ಥ ಬರೋದ್ರಿಂದ ಇದು 3 ಅಂಕಕ್ಕೆ ಬರೋದು. ಯಾವ್ದು ಕೊಡ್ಬೋದು ಇದರಲ್ಲಿ? ಮುಖಿಯ ಮುಕ್ಸನಾದರೂ ಕೊಡ್ಬೋದು, ರಾಮನಾಮಣಿ ದೀಪಧರನಾದರೂ ಕೊಡ್ಬೋದು, ಅಥವಾ ಏನು ಅಭಿಮಾನ ಕಮೂಲನ ಅಂತ ಇದೆಯಲ್ಲ, ಯಾವುದಾದ್ರೂ ಕೊಡ್ಬೋದು. ಇದರಲ್ಲಿ ಒಂದು ಸರಿ ಮುಖ್ಯ ಅನ್ನೋವಂಥದ್ದು ಪ್ರಶ್ನೆಗಳಿಗೂ ಸಹ ಕೊಟ್ಟಿರ್ತಾರೆ. ಹಾಗೆ ಇದು ನೀವು ಅದರಲ್ಲಿರುವಂತಹ ಭಾವಾರ್ಥ ಹಿಂದೆ ಏನಿದೆಯೋ ಅದನ್ನು 3ರಿಂದ 4 ಲೈನ್ನ ನೀವು ಕಲಿತಾ ಹೋಗ್ಬೋದು. ಅಥವಾ ಇನ್ನೊಂದಿದೆ ನೋಡಿ, ತುಳಸಿ ಸಾಥಿ ವಿಪತ್ತಿ ಕೆ ವಿದ್ಯಾ ವಿನಯ ವಿವೇಕ್ ಸಾಹಸ ಸುಕೃತಿ ಸುಸತ್ತಿರೋತ್ ರಾಮ್ ಭರೋಸೆ. ಇದರಲ್ಲಿ ಏನೂ ಇಲ್ಲ, ವಿಪತ್ತಿಯ ಸಾಥಿಗಳು ಯಾವ್ಯಾವು ಅನ್ನುವಂಥದ್ದು 6 ಜನದ ಹೆಸರುಗಳನ್ನ ಬರೆದ್ರೆ ಸಾಕಾಗುತ್ತೆ. ಇದು ಸಹ ಭಾವಾರ್ಥಕ್ಕೂ ಆಗುತ್ತೆ. ಅದೇ ರೀತಿ ರಾಮನಾಮಣಿ ಬಾಣ ಕೊಡುವಂಥದ್ದು ಮುಖ್ಯ, ದಯಾಧರ್ಮ ಕಮೂಲ್, ತುಳಸಿ ಸಾಥಿ ವಿಪತ್ತಿಗೆ, ರಾಮನಾಮಣಿ ದೀಪಧರು ಕೊಡ್ತಾರೆ. ಅವನ್ನು ನೋಡ್ತಾ ಹೋಗಿ, ಪಾಠದ ಹಿಂಭಾಗದಲ್ಲಿದೆ. ಅದರ ಭಾವಾರ್ಥವನ್ನು ನೀವು 4ರಿಂದ 5 ಲೈನು ಬರೀಬೇಕು. ಇನ್ನೂ ಒಂದು ಗದ್ಯಾಂಶ, ಕನ್ನಡದಲ್ಲಾದರೂ ಬರಿಬೋದು, ಅಂಗ್ರೇಜಿನಲ್ಲಾದರೂ ಬರಿಬೋದು. ನಿಮಗೆ ಯಾವ ಲ್ಯಾಂಗ್ವೇಜು ತುಂಬ ಸುಲಭ ಅನಿಸುತ್ತೋ ಮೊದಲೇ ಮಾತೃಭಾಷಾ में ಅನುವಾದ कीजिए ಅಂತ ಕೊಡೋರು. ತೆಲುಗು ಅನ್ನೋರು ತೆಲುಗಿನಲ್ಲಿ ಬರೆದ್ರೆ ಕೊಡೋಕ್ಕಾಗ್ತಿರಲಿಲ್ಲ, ಅದಕ್ಕೆ ಈಗ ಕನ್ನಡದಲ್ಲಿ ಹಾಗೂ ಅಂಗ್ರೇಜಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಮೊದಲು 4 ಅಂಕಕ್ಕಿತ್ತು, ಈಗ 3 ಅಂಕಕ್ಕಿದೆ. 3 ಸೆಂಟೆನ್ಸ್ ಕೊಡ್ತಾರೆ. एग्जाम्पल, सत्य की महिमा अपार है, सत्य अत्यंत शक्तिशाली है, अतः हमें सत्य बोलने का अभ्यास करना चाहिए. ಇದರಲ್ಲಿ ಎಲ್ಲ ಸಂಸ್ಕೃತ ಪದಗಳು ಬಂದಿದೆ ನೋಡಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನು ಯಾಕೆ ತಗೊಳ್ತಾ ಇದ್ದೀನಪ್ಪ ಅಂತಂದರೆ ಸ್ವಲ್ಪ ಗಮನ ಕೊಡಿ. ಇಲ್ಲಿ ಏನೂ ಚೇಂಜ್ ಮಾಡೋದು ಬೇಡಿಲ್ಲ. ಸತ್ಯ ಕಿ ಮಹಿಮಾ ಅಪಾರ ಹೈ, ಕಿ ಅನ್ನೋದಕ್ಕೆ ಅಂದರೆ ಸತ್ಯದ ಮಹಿಮೆ ಅಪಾರವಾಗಿದೆ ಅಥವಾ ಅಪಾರ ಏನಿದೆಯೋ ಅದನ್ನ ಕನ್ನಡದಲ್ಲಿ ಬರೀರಿ. ಸತ್ಯ ಅತ್ಯಂತ ಶಕ್ತಿಶಾಲಿ ಹೈ, ಸತ್ಯವು ಅತ್ಯಂತ ಶಕ್ತಿಶಾಲಿಯಾಗಿದೆ. ಎಲ್ಲ ಸಂಸ್ಕೃತ ಪದ ಅಂದರೆ ಏನಪ್ಪ ಅಂದರೆ ಕನ್ನಡ ಮತ್ತು ಹಿಂದಿಯಲ್ಲಿ ಯಾವ ಪದವನ್ನು ಉಪಯೋಗಿಸ್ತೀವೋ ಅದು ಸಂಸ್ಕೃತವಾಗಿರುತ್ತೆ. ಅದನ್ನೇ ನೀವು ಕನ್ನಡದಲ್ಲಿ ನೋಡಿ, ಯಾವುದೇ ಒಂದು ಹಿಂದಿ ಅಥವಾ ಉರ್ದು ಪದಗಳಿಲ್ಲೇ ಇಲ್ಲ ಇಲ್ಲಿ. ಸತ್ಯದ ಮಹಿಮೆ ಅನ್ನೋದು ಸತ್ಯಕ್ಕೆ ಮಹಿಮಾ ಅಪಾರ ಹೈ, ಸತ್ಯ ಅತ್ಯಂತ ಶಕ್ತಿಶಾಲಿ ಹೈ, ಅತಃ ಅಂದರೆ ಆದ್ದರಿಂದ, ಹಮೆ ಸತ್ಯ ನಮಗೆ ಅಥವಾ ನಾವು ಸತ್ಯವನ್ನು ಹೇಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲಿ ಮಾತ್ರ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು, ಬಿಟ್ಟರೆ ಇನ್ನೆಲ್ಲ ಹೇಗಿದೆಯೋ ಹಾಗೆ ಬರಿಬೋದು. ಹಾಗಾಗಿ ಇದನ್ನು ಹೇಗೆ ಕೊಡ್ತಾರೆ ಅಂತಂದರೆ ಅತ್ಯಂತ ಜಾಸ್ತಿ ಸಂಸ್ಕೃತ ಪದ ಕೊಡೋದ್ರಿಂದ ಏನಾಗುತ್ತೆ, ನೀವು ಆ್ಯಸ್ ಇಟ್ ಈಸ್ ಕನ್ನಡದಲ್ಲಿ ಬರಿತಾ ಹೋಗ್ಬೋದು. ಇದಾದ ನಂತರ 34ನೇ ಪ್ರಶ್ನೆ ಅಂದರೆ ಇಲ್ಲಿ 2 4 ಅಂಕದ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನಿಮಗೆ ಇಂಟರ್ನೆಟ್ ಪಾಠದ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ? ಇಂಟರ್ನೆಟ್ ಪಾಠದ್ದು. ಮಕ್ಕಳೇ ಇಲ್ಲಿ ನೋಡಿ, ನಿಮಗೆ ಯಾವ ಪದ ಯಾವ ಒಂದು ಪ್ರಶ್ನೆ ಇಂಟರ್ನೆಟ್ಟಿಂದ ಬಂತು ಅಂದರೆ ಅಲ್ಲಿ ನೀವು ಯಾವುದರಲ್ಲಿ ನಿಬಂಧದಲ್ಲಿ ಕಡಿಮೆ ಬರುತ್ತೆ. ಇಲ್ಲಿ ಕರ್ನಾಟಕ ಸಂಪದ ಅನ್ನೋದು 3 ಅಂಕದಲ್ಲಿ ಕೊಟ್ಟಿದ್ದರಿಂದ ಇಲ್ಲಿ 4 ಅಂಕಕ್ಕೆ ಇಂಟರ್ನೆಟ್ ಕಿ ಕ್ರಾಂತಿ ಏನು ಪಾಠ ಇದೆಯೋ ಅದನ್ನು ಹೈಲೈಟ್ ಮಾಡಿದ್ದಾರೆ. ಇಂಟರ್ನೆಟ್ ಸಚ್ಮುಚ್ ಏಕ್ ವರದಾನ್ ಹೈ ಅನ್ನೋವಂತಹ ಇದನ್ನು ನೀವೇನು ಮಾಡಬೇಕಾಗುತ್ತೆ. ಅದೇ ರೀತಿ ಇಂಟರ್ನೆಟ್ಗೆ ಕಾರಣ ಸಂಚಾರ ವ ಸೂಚನಾಕ್ಕೆ ಕ್ಷೇತ್ರ ಇಲ್ಲಿ 2 ಅಥವಾ ಅಂತ ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ. ನೀವು ಇಲ್ಲಿ ಏನು ಸ್ಟಾರ್ ಕೊಟ್ಬಿಟ್ಟು ಇದು ಕೊಟ್ಟಿದ್ದಾರೋ ಇದನ್ನು ಚೆನ್ನಾಗಿ ಕಲಿತ್ರೆ 3 ಅಂಕಕ್ಕೂ ಬರಿಬೋದು, 4 ಅಂಕಕ್ಕೂ ಬರಿಬೋದು, ನಿಬಂಧಕ್ಕೂ ಬರಿಬೋದು. ನಿಬಂಧಗೂ ಸಹ ಕೊಡ್ತಾರೆ. ಇದು ಪೂರ ಲಾಭ ಇದೆ ಅಥವಾ ಇದು ಸಂಚಾರ ನಿಯಮಕ್ಕೆ ಏನು ಮಾಡ್ಬೋದು ಅನ್ನೋದಿದೆ. ಇದನ್ನು 4 ಅಂಕದ ಪ್ರಶ್ನೆಗೂ ಸಹ ಕೊಟ್ಟಿದ್ದಾರೆ. ಅಥವಾ ಇದರಲ್ಲಿ ಕರ್ನಾಟಕ ಸಂಪದಲ್ಲಿ ಪ್ರಾಕೃತಿಕ ಲಕ್ಷಣ ಕೊಡ್ಬೋದು. ಆ ಪಾಠಕ್ಕೆ ಸಂಬಂಧಪಟ್ಟಂತಹ 4 ಅಂಕದ ಪ್ರಶ್ನೆಗಳನ್ನ ಕೊಡ್ಬೋದು. ಇದಾದಮೇಲೆ ಇದಂತೂ ಪ್ರತಿಯೊಂದು ಮಕ್ಕಳು ಸಹ ಕಲ್ತಿರ್ತಾರೆ. ಯಾವುದು? ಕವಿತಾಂಶಕ್ಕೂ ಪೂರ್ಣ कीजिए, ಪದ್ಯ ಬರೆಯುವಂಥದ್ದು. ಅಸಫಲತಾ ಏಕ ಚುನೌತಿ ಹೈ ಅದು ಅನ್ನೋವಂಥ ಪದ್ಯವನ್ನು ಕಲ್ತ್ಬಿಟ್ರೆ ಇಸೆ ಸ್ವೀಕಾರ ಕರೋ ಕ್ಯಾ ಕಮ್ಮಿ ರಹ 4 ಲೈನು 6 ಲೈನಿನ ಪದ್ಯ ಇದೆ, 4 ಲೈನ್ ಬರೆದ್ರೆ ಸಾಕು. ಇದು ಬರೆದ್ರೆ 4 ಲೈನಿಗೆ 4 ಅಂಕ. ಬರಿಬೇಕಾದ್ರೆ ಯಾವಾಗಲೂ ನೋಡಿ ಸ್ವಲ್ಪ ಕಾಮ ಫುಲ್ ಸ್ಟಾಪ್ ಹಾಕಿದ್ರೆ ನಿಮಗೆ ಪೂರ್ಣ ಅಂಕ ಲಭಿಸುತ್ತೆ. ಪ್ರತಿ ಮಗುನೂ ಸಹ ಕಲ್ತಿರುತ್ತೆ. ಇದನ್ನು ಸಹ ಬಿಡದಂಗೆ ಬರೀಬೇಕು. ಇನ್ನೊಂದು ಗದ್ಯಾಂಶವನ್ನು ಕೊಟ್ಬಿಟ್ಟು ಅದರಲ್ಲಿ 4 ಅಂಕಗಳನ್ನ
4 ಅಂಕದ ಒಂದೊಂದು ಪ್ರಶ್ನೆಗಳು, ಅಂದರೆ ಒಂದೊಂದು ಅಂಕದ 4 ಪ್ರಶ್ನೆಗಳನ್ನ ಕೊಡ್ತಾರೆ. ನೀವು ಇದನ್ನು ಮಾತ್ರ ಯಾವ ಮಕ್ಕಳು ಬಿಟ್ಟು ಬರಬಾರ್ದು. ಯಾಕೆ ಅಂದರೆ ಇದನ್ನು ಏನಿಲ್ಲ, ಇಲ್ಲಿರೋಂಥ ಪ್ರಶ್ನೆಗಳಿಗೆ ಇಲ್ಲೇ ಆನ್ಸರ್ ಇರುತ್ತೆ, ಜಸ್ಟ್ ನೋಡಿ ಬರಿಬೇಕು. ನನಗೆ ಗೊತ್ತಾಗಲಿಲ್ವ ಇಲ್ಲಿಂದ ಎಲ್ಲಿ ಬರೆದ್ರು ಸಹ ಕೊಡ್ತಾರೆ. ಹಂಗಂತೇಳಿ 4 ಪ್ರಶ್ನೆಗಳಿಗೂ ಸಹ ಇಷ್ಟು ಬರಿತೀನಿ ಯಾವ್ದು ಬೇಕೋ ಆರಿಸ್ಕೊಳ್ರಿ ಅಂದರೆ ಎಲ್ಲ ಆನ್ಸರ್ ತಪ್ಪಾಗುತ್ತೆ. ಸುಭಾಷ್ ಕೈಸೆ ವ್ಯಕ್ತಿ ಹೈ, ಇಲ್ಲೇ ಇದೆ ನೋಡಿ, ಸುಭಾಷ್ ಏಕ್ ಚತುರ್ ಅವ್ರ ಕರ್ಮಶಾಲಿ ವ್ಯಕ್ತಿ ಥೇ, ಇಲ್ಲೇ ಇರುತ್ತೆ ಆನ್ಸರು. ಇಲ್ಲೇ ಈ ಪ್ರಶ್ನೆಗೆ ಇದು ಉತ್ತರ, ಇದಕ್ಕಿದು ಉತ್ತರ, ಇದಕ್ಕಿದು ಉತ್ತರ ಅಂತ 4 ಬರೆದ್ರೆ 4 ಅಂಕ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ, ಅರ್ಥ ಆಗಿಲ್ಲ ಅಂತೇಳಿ. ಈಗ ಕೊನೆಯ 2 ಘಟ್ಟ ಯಾವುದು, ಒಂದು ನಿಬಂಧ ಇದೆ, ಒಂದು ಪತ್ರಲೇಖನ ಇದೆ. ನಿಬಂಧದಲ್ಲಿ ನೋಡಿ ಮಕ್ಕಳೇ, ನಿಮಗೆ ಪಾಠಕ್ಕೆ ಸಂಬಂಧಪಟ್ಟಂತೆ ಬರೀತಾರೆ. ದೂರದರ್ಶನ ನೀವು 9ನೇ ಕ್ಲಾಸಿಂದ ಕಲ್ತಿರ್ತೀರಾ, ಬರಲ್ವಾ, ಬರುತ್ತಾ, ಬರೀರಿ. ಬರಲ್ವಾ, ಅದು ಬೇಡ. ಜನಸಂಖ್ಯಾಕಿ ಸಮಸ್ಯೆ ನಿಮ್ಮ ಪಾಠದಲ್ಲಿದೆ, ಅದರಲ್ಲಿ ಬರೀರಿ. ಇಲ್ಲ ಅಂದರೆ ಮೇರಾ ಕರ್ನಾಟಕ ಮಹಾನ್, ಕರ್ನಾಟಕ ಸಂಬಂಧಪಟ್ಟ ಕರ್ನಾಟಕ ಸಂಪರ್ಕದಲ್ಲಿ ಏನಿದೆಯೋ ಅದರಲ್ಲಿರೋ ಅಂಥದ್ದನ್ನು ಕಲ್ತಿದ್ರೆ ನೀವು ಇದಕ್ಕೆ ಬರೀಬೋದು. ಪ್ರಸ್ತಾವನಾದಲ್ಲಿ ಮೊದಲನೇ ಪ್ಯಾರದಲ್ಲಿರೋದು, ವಿಷಯ ಪ್ರವೇಶದಲ್ಲಿ ಕರ್ನಾಟಕದಲ್ಲಿ ಏನೇನಿದೆ ಅನ್ನೋದು, ಇದರಲ್ಲಿ ಯಾವ್ಯಾವ ವಂಶಸ್ಥರು ಹೋಗಿದ್ದಾರೆ ಅನ್ನೋವಂಥದ್ದು, ಕೊನೆಯಲ್ಲಿ ಇಲ್ಲಿ ಯಾಕೆ ಭಾಳ ಜನ ನೆಲೆಸ್ತಾರೆ. ನಿಮಗೆ ಈ ನಿಬಂಧಕ್ಕೆ ಸಂಬಂಧಪಟ್ಟಂತೆ ಬೇಕು ಅಂತಂದರೆ ನಮ್ಮ ಕಲರವ ಟ್ಯುಟೋರಿಯಲ್ಸ್ ವತಿಯಿಂದ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದಾರೆ. ಆ ಪಾಸಿಂಗ್ ಪ್ಯಾಕೇಜಲ್ಲಿ ಬಹಳ ಮುಖ್ಯವಾದಂತಹ ನಿಬಂಧಗಳು, ಈ 4ರಿಂದ 5 ನಿಬಂಧಗಳನ್ನ ಹಾಕಿದ್ದಾರೆ. ಅದನ್ನು ನೀವು ನೋಡಿ, ಭಾಳ ಶಾರ್ಟ್ ಆಗಿದೆ. ಇದರಲ್ಲಿ ನಿಮಗೆ ಇಂಟರ್ನೆಟ್ ಕ್ರಾಂತಿ ಕೊಟ್ಟೇ ಇಲ್ಲಲ್ಲ ಮೇಡಮ್ ಅಂದರೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಸರಿ ನಿಮಗೆ ಒಂದು ಬೇರೆ ಆದಂತಹ ಪ್ರಶ್ನೆಯನ್ನು ಕೊಡ್ತಾರೆ. ಸಮಯ ಕಿ ಪೆಹಚಾನ್, ಸಮಯ ಏಕ್ ಅನ್ಮೋಲ್ ಚೀಸ್ ಹೈ ಕೈಸೆ ಅಂತೇಳಿ ಪ್ರಸ್ತಾವನಾ ಅಥವಾ ಉಪಯೋಗ ಮಹತ್ವ ಅದನ್ನು ಉಪಸಂಹಾರ ಕೊಡ್ಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಕಣ್ಣಾಡಿಸಿ, ಹಾಗೆ ಕರ್ನಾಟಕ ಸಂಪದ ಮೇಲೆ ಅಂದರೆ ಕರ್ನಾಟಕ ಈ ಸರಿ ಈ ಒಂದು ವಿಷಯದ ಬಗ್ಗೆ ಕೊಡ್ಬೋದು ಅನ್ನೋವಂಥದ್ದು ಒಂದು ಪ್ಯಾಟ್ರನ್ನ ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ನೀವು ಕಲಿಯಿರಿ. ಇದಕ್ಕೆ 4 ಅಂಕ ಪ್ರಸ್ತಾವನಕ್ಕೆ, ವಿಷಯ ವಿಸ್ತಾರಕ್ಕೆ, ಉಪಸಂಹಾರಕ್ಕೆ ಈ ರೀತಿಯಾಗಿ ಅಂಕಗಳನ್ನು ಹಂಚಿರ್ತಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಬರಿತಾ ಹೋಗಬೇಕು. ಕೊನೆಯದಾಗಿ 38ನೇ ಪ್ರಶ್ನೆ, विषय के बारे में, कौन से विषय के बारे में, एक छुट्टी के लिए प्रार्थना पत्र ಅಥವಾ ಇನ್ನು ಒಂದು ಪಿತಾಜಿ ಕೆ ನಾಮ್ ಏಕ್ ಪತ್ರ. ಇಲ್ಲಿ ನಿಮಗೆ ಯಾವಾಗಲೂ ಏನು ಕೊಡ್ತಾ ಇದ್ರು, छुट्टी मांगते हुए पत्र लिखिए ಅಂತ ಕೊಡ್ತಾ ಇದ್ರು. ಈ ಸರಿ ನಿಮಗೆ ಅವಕಾಶ ಪತ್ರ ಅಂತ ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ಅವಕಾಶ ಪತ್ರ. ಅವಕಾಶ ಅಂತಂದರೆ ಹಿಂದಿಯಲ್ಲಿ ಲೀವ್ ಲೆಟರ್ ಅಂತ. ಏನು, ಅವಕಾಶ ಮಾಂಗ್ತೆ ಹುವೆ, ಅವಕಾಶ ಅಂದರೆ ಆಪರ್ಚುನಿಟಿ ಎಲ್ಲ ನಮ್ಮದ್ರಲ್ಲಿ. ಅವಕಾಶ ಅಂತ ಅಂದರೆ छुट्टी ಪತ್ರ, ಅವರಿಂದ ಒಂದು ರಜೆಯನ್ನು ಕೋರಿ ಒಂದು ಪತ್ರ ಬರೀರಿ. ಎಲ್ಲಿಗೆ ಹೋಗ್ಲಿಕ್ಕೆ, ಬಡೇ ಭಾಯಿ ಕಿ ಶಾದಿ ಮೇ ಶಾಮಿಲ್ ಹೋನೆ ಕೆ ಲಿಯೆ, ಯಾರೋ ಅಣ್ಣನ ಮದುವೆಯಲ್ಲಿ ಅಂತ ಅನ್ನೋದು ರೀಸನ್ ಕೊಟ್ಟಿದ್ದಾರೆ. ಅಥವಾ ಕೋಯಿ ಬಿ ಕಾರಣ ಬತಾತೆ ಹುವೆ ಅಂದರೆ ಜ್ವರನಾದರೂ ಬರಿಬೋದು. ಕೋಯಿ ಬಿ ಕಾರಣ, ಯಾವುದಾದ್ರೂ ಕಾರಣ ಕೋರಿ ಅಂತಂದಾಗ ಬರಿಬೇಕು. ಒಂದು ಪಾರಿವಾರಿಕ ಪತ್ರ, ಒಂದು ಪರ್ಸನಲ್ ಲೆಟರ್ ಒಂದು ಕೊಟ್ಟಿರ್ತಾರೆ, ಇನ್ನೂ ಒಂದು छुट्टी ಪತ್ರ ಕೊಟ್ಟಿರ್ತಾರೆ. ವ್ಯಕ್ತಿಗತ ಪತ್ರದಲ್ಲಿ ತಂದೆಗೆ ಬರೆಯುವಂಥ ಪತ್ರ ಬರಿಬೇಕು. ಇದರಲ್ಲಿ ಫ್ರಮ್ ಟು ಅದೆಲ್ಲ ಅಡ್ರೆಸ್ ಬರೋದಿಲ್ಲ, ಕೇವಲ ಸಂಬೋಧನೆಯನ್ನು ಬರೆದು ಬರಿಬೇಕಾಗುತ್ತೆ. ಬರಲ್ವಾ, छुट्टी ಪತ್ರ ಅಂತೂ ಕಂಪಲ್ಸರಿ ಇರುತ್ತೆ, ಅದನ್ನು ನೀವು ಬರಿಬೇಕು. ನಾನು ಇದಕ್ಕೆ ನಾನೇ ಮಾಡಿರೋಂಥ ಒಂದು ವಿಡಿಯೋ ಇದೆ, ಭಾಳ ಸಿಂಪಲ್ಲಾಗಿ ಯಾವ ರೀತಿ 5 ಅಂಕಗಳನ್ನ ಗಳಿಸ್ಬೋದು ಅನ್ನೋವಂಥದ್ದು. ಕೇವಲ ವಿಷಯ ವಿಸ್ತಾರವನ್ನು ಏನಿದೆಯೋ, ಬಾಡಿ ಆಫ್ ದ ಲೆಟ್ರ್ 3 ಸೆಂಟೆನ್ಸು ಇರೋವಂತಹ ಒಂದು ವಿಡಿಯೋ ಇದೆ, ಅದರಲ್ಲಿ ನೋಡಿ ಭಾಳ ಈಸಿಯಾಗಿ ಯಾವ ರೀತಿ ಲೈವ್ ಲೆಟ್ರ್ ಬರಿಬೋದು ಅನ್ನೋಂಥದ್ದಿದೆ. ಯಾವುದೇ ಕಾರಣಕ್ಕೂ ಇದನ್ನು ಬಿಟ್ಟು ಬರಿಬೇಡ್ರಿ. ಯಾಕೆಂದರೆ ಇದಕ್ಕೆ 5 ಅಂಕಗಳಿರೋದು. 5 ಅಂಕಗಳಿರೋದ್ರಿಂದ ಸುಲಭವಾಗಿ ನಾವು ಹಿಂದಿಯಲ್ಲಿ ಯಾಕೆ ಎಲ್ಲ ಮಕ್ಕಳು ಪಾಸ್ ಆಗ್ತಾರಪ್ಪ ಅಂತಂದರೆ 4 ಅಂಕದ ಒಂದು ಪದ್ಯ, ಹಾಗೆ ಅಪಠಿತ ಗದ್ಯಾಂಶ 4, ಹಾಗೆ छुट्टी ಪತ್ರ ನಿಬಂಧದಲ್ಲೇ ನಮಗೆ ಬಂದುಬಿಡುತ್ತೆ, ವ್ಯಾಕರಣದಲ್ಲಿ ಬರುತ್ತೆ. ಈ ಪಾಠದಲ್ಲಿ ಇದೇ ಪ್ರಶ್ನೆಗಳು ಮುಖ್ಯ ಅಂತ ನಾವು ಹೇಳ್ಕೊಟ್ಟಿರ್ತೀವಿ. ಹಾಗಾಗಿ ನಾವು ಅವನ್ನೇ ಕಲಿತ್ರೆ ಸಾಕು, ಸುಲಭವಾಗಿ 50 ಅಂಕಗಳನ್ನು ನಾವು ಗಳಿಸೋದ್ರಿಂದ ಹಿಂದಿಯಲ್ಲಿ ಭಾಳಷ್ಟು ಮಕ್ಕಳು ಪಾಸ್ ಆಗ್ತಾರೆ, ಹಾಗೆ ಅಂಕಗಳನ್ನು ಸಹ ಗಳಿಸ್ತಾರೆ. ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ.
ಇನ್ನೂ ಒಂದು ಮಾಡಲ್ ಪೇಪರನ್ನು ನಾನು ಇದನ್ನು ಇರೋವಂಥ ಸಮಯದಲ್ಲಿ ಹಾಕೋ ಪ್ರಯತ್ನವನ್ನು ಮಾಡ್ತೀವಿ. ಆದ್ದರಿಂದ ತಾವುಗಳು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿರಿ. ಧನ್ಯವಾದಗಳು.